ನೇಪಾಳದಲ್ಲಿ ಭೀಕರ ಪ್ರವಾಹಕ್ಕೆ 547 ಜನ ಸಾವನ್ನಪ್ಪಿದ್ದಾರೆ ಇಲ್ಲಿವರೆಗೂ. 547 ಅಂತ ನಾವು ಹೇಳುವುದು ಯಾವ ಆಧಾರದ ಮೇಲೆ ಅಂತ ಹೇಳಿದ್ರೆ, ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಡೆಡ್ ಬಾಡಿ ಸಿಗ್ತಿದೆಯಲ್ಲ ಅದನ್ನು ಲೆಕ್ಕ ಹಾಕ್ಕೊಂಡು ಬಂದು ಮಾತನಾಡ್ತಾ ಇರ್ತಕ್ಕಂಥ ಮಾತಿದು. ಇಲ್ಲಿವರೆಗೂ 547 ಜನರ ಸಾವು ಕನ್ಫರ್ಮ್ ಆಗಿದೆ ಅಂಥೇಳಿ, ಅಷ್ಟು ಜನ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂಥೇಳಿ. ಅದು ಬಿಟ್ಟರೆ ಇನ್ನೂ ಎಷ್ಟು ಜನಗಳ ಹೆಣ ಸಿಗುತ್ತೋ ಹೇಳೋಕ್ಕಾಗ್ತಾ ಇಲ್ಲ. ಅನೇಕ ಹಳ್ಳಿಗಳೇ ಕೊಚ್ಕೊಂಡು ಹೋಗ್ಬಿಟ್ಟಾಗ ಈ ಕಾಲುವೆ ಅಕ್ಕಪಕ್ಕದಲ್ಲಿ ಯಾವೆಲ್ಲ ಅಂಗಡಿಗಳಿದ್ವೋ ಮನೆಗಳಿದ್ವೋ ನೋಡಿ, ಆ ಮನೆ ಸ್ಥಿತಿ ನೋಡಿ ನೀವು. ಸುಮ್ಮನೆ ಈ ಮನೆ ಗಮನಿಸಿ ನೀವು ಒಮ್ಮೆ. ಈ ಬೌಲ್ಡರ್ಸ್ಗಳು ಅಂದರೆ ಬಂಡೆಗಳು ಬಂದಿವೆ. ಹೆಚ್ಚು ಕಡಿಮೆ ಕೆಲವು ಕಡೆಗಳಲ್ಲಿ ಒಂದು ಮನೆ ಗಾತ್ರದ ಬಂಡೆಗಳು ಅಲ್ಲಿಂದ ಉರುಳಿ ಬಂದಿರೋದು. ಒಂದು ಮನೆ ಎಷ್ಟು ದಪ್ಪ ಇರುತ್ತೋ, ಎಷ್ಟು ಅಗಲ ಇರುತ್ತೋ ಅಷ್ಟು ಗಾತ್ರದ ಬಂಡೆಗಳು ಬಂದು ಹೊಡೆದಿರೋದಿಲ್ಲಿ ನೋಡಿ. ಆ ಮನೆಯಲ್ಲಿ ಆ ಕಡೆ ನೀರು ಜಾಸ್ತಿ ಆಗುತ್ತೆ ಅಂತ ಈ ಕಡೆಗೆ ಬಂದು ನಿಂತಿದ್ದಾರಲ್ಲ ಅನೇಕರು. ತಪ್ಪ ಎಲ್ಲರೂ ಯಾವ ಸೇಫ್ ಅನಿಸುತ್ತೋ ಆ ಮನೆಯಲ್ಲಿ ಇದ್ದಿದ್ರಲ್ಲಿ ಅಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಏನನ್ನೂ ಬಿಡದೆ ಈ ಪ್ರವಾಹ ಕೊಚ್ಕೊಂಡು ಹೋಗಿದೆ. ಒಂದು ಆ ಪರ್ವತದ ಮೇಲ್ಭಾಗದಲ್ಲಿ ಏನು ಘನೀಕೃತ ರೂಪದಲ್ಲಿ ನೀರಿತ್ತೋ, ನೀರುಗಲ್ಲಿನ ರೂಪದಲ್ಲಿ, ಹಿಮದ ರೂಪದಲ್ಲೆಲ್ಲ ಏನು ಮಂಜುಗಡ್ಡೆಯಾಗಿ ಗಡ್ಡೆಗಟ್ಕೊಂಡಿತ್ತೋ, ಆ ಗಡ್ಡೆ ಒಂದು ಯಾವುದೋ ಗಡ್ಡೆ, ಅದರಲ್ಲಿ ಆ ಗಡ್ಡೆ ಬಿರುಕು ಬಿಟ್ಟು ಅಲ್ಲಿಂದ ಜಾರಿ ಬಿದ್ದಾಗ ನೇಪಾಳದಲ್ಲಿ ಭೂಕಂಪದ ಅನುಭವ ಆಗಿದೆ. ಅಂದರೆ ನೋಡಿ, ಒಂದು ಮಂಜುಗಡ್ಡೆ, ಈ ಗಡ್ಡೆ ಜೊತೆಗೇ ಬಂಡೆಗಳು, ಕಲ್ಲು, ಮಣ್ಣು ಎಲ್ಲ ಬಿದ್ದಿದೆ. ಯಾವ ಮಳೆ ಬಂದಾಗಿದ್ದಲ್ಲ ಈ ಪ್ರವಾಹ. ಇಲ್ಲಿ ಮಳೆಯೇ ಆಗಿಲ್ಲ. ಇಲ್ಲಿ ಮಳೆಗೂ ಇದಕ್ಕೂ ಸಂಬಂಧವೇ ಇಲ್ಲ. ಈ ಥರ ಘನೀಕೃತವಾಗಿತ್ತಲ್ಲ ಮಂಜು, ಅದರ ಜೊತೆಯಲ್ಲಿದ್ದಂಥ ಈ ಬಂಡೆ, ಮಣ್ಣು ಎಲ್ಲ ಬಂದು ಬಿತ್ತಲ್ಲ. ಆನಂತರ ಬಿದ್ದ ಮೇಲೆ ಆ ಹಿಮ ಕರಗಕ್ಕೆ ಶುರುವಾಯಿತು, ಒಡೆದು ಹೋಯಿತು. ತಕ್ಕ ಮಟ್ಟಿಗೆ ನೀರು ಸ್ವಲ್ಪ ಜಾಯ್ನ್ ಆಯ್ತಲ್ಲಿ. ಎಲ್ಲ ಜಾಯ್ನ್ ಆಗಿ ಕೊಚ್ಕೊಂಡು ಬಂದ್ವಲ್ಲ, ಈ ಬಂಡೆಗಳು ಬಂದು ಯಾವಾಗ ಈ ರಭಸಕ್ಕೆ ಬಂತೋ, ನೀರು ಹರಿಯೋದು ಬೇರೆ, ನೀರಿನ ಜೊತೆಗೆ ಈ ಬಂಡೆ, ಕಲ್ಲು, ಮಣ್ಣು ಕೊಚ್ಕೊಂಡು ಬಂದಾಗ ಅವುಗಳು ಕೊಡುವ ಪೆಟ್ಟು ಜೋರಾಗಿರುತ್ತೆ. ಚಿಕ್ಕದಾದಂಥ ಒಂದು ಕಾಲುವೆ, ಅದು ರಭಸವಾಗಿ ನುಗ್ಗುತ್ತಲ್ಲ, ಅಕ್ಕಪಕ್ಕದ ತುಂಬ ಹತ್ತಿರದಲ್ಲಿ ಆ ಕಾಲುವೆಗೆ ಯಾರೆಲ್ಲ ಕಟ್ಕೊಂಡಿದ್ರೋ ಅವ್ರ ಕಥೆ ಮುಗೀತು ಅಂತ. 320 ಭಾರತೀಯರು ಸೇರಿದಂತೆ ಒಟ್ಟು 1500ಕ್ಕಿಂತ ಹೆಚ್ಚಿನ ಜನ ಇದರಲ್ಲಿ ನಾಪತ್ತೆ ಆಗಿರೋದು. ಹಲವಾರು ವಿದೇಶಿ ಪ್ರಜೆಗಳ ಸುಳಿವೆ ಸಿಕ್ಕಿಲ್ಲ ಇಲ್ಲಿವರೆಗೂ. ಏನಾಯಿತು ಅಂತಲೇ ಗೊತ್ತಿಲ್ಲ, ಎಲ್ಲಿ ಹೋದರು ಅಂತಲೇ ಗೊತ್ತಿಲ್ಲ. ವಿಪತ್ತು ಪೀಡಿತ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಭಾರತೀಯರು, ಅಮೆರಿಕನ್ನರು, ಮಲೇಷಿಯನ್ನರು, ಉಕ್ರೇನಿಯನ್ನರು, ಆಸ್ಟ್ರೇಲಿಯನ್ನರು ಸೇರಿದಂತೆ 100 ವಿದೇಶಿ ಪ್ರಜೆಗಳು ನಾಪತ್ತೆಯಾಗಿದ್ದಾರೆ. ಟ್ರೆಕ್ಕಿಂಗ್, ಪ್ರವಾಸಿ ಮಾರ್ಗದರ್ಶಿಗಳು ಅಂದರೆ ಗೈಡ್ಗಳು, ತೀರ್ಥಯಾತ್ರಾರ್ಥಿಗಳು ಕಾಣೆಯಾಗಿದ್ದಾರೆ. ಇದುವರೆಗೂ 50 ವಿದೇಶಿಯರನ್ನು ವಿಮಾನದ ಮೂಲಕ ರಕ್ಷಣೆ ಮಾಡಲಾಗಿದೆ. ಇವರೆಲ್ಲ ಈ ನೀರಲ್ಲಿ ಮುಳುಗಬೇಕಾದ್ರೆ, ಈ ಥರ ನೀರಲ್ಲಿ ಮುಳುಗಿಬಿಟ್ಟಿದ್ದಾಗ ಕೊಚ್ಕೊಂಡು ಹೋಗಬೇಕಾದ್ರೆ ರಕ್ಷಣೆ ಅಸಾಧ್ಯ, ಯಾರೂ ಸಾಧ್ಯ ಇಲ್ಲ. ಎಲ್ಲೋ ಸ್ವಲ್ಪ ಆ ಕಡೆ ಈ ಕಡೆ ದಡದಲ್ಲಿದ್ದರು, ಒಂದು ಆಶ್ರಯ ಸಿಕ್ಕಿದ್ರೆ ಬದುಕ್ತಾ ಇದ್ದರು ಅಂತಿದೆಯಲ್ಲ, ಅಂಥವ್ರ ರಕ್ಷಣೆಯಲ್ಲಿ ಆಗಿರಬಹುದು ಅಷ್ಟೇ. ಕಾಣೆಯಾದವ್ರ ಬಗ್ಗೆ ನೇಪಾಳ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಇದೀಗ ಮಾಹಿತಿ ಕೊಡ್ತಾ ಇದೆ. ಭಾರತೀಯರು ಕಾಣೆಯಾದಂಥ ಬಗ್ಗೆ MEA ವಕ್ತಾರ ರಣಧೀರ್ ಜೈಸ್ವಾಲ್ ಮಾಹಿತಿ ಕೊಟ್ಟಿದ್ದಾರೆ. Good afternoon, friends. Let's begin our conversation. First, I will update you on the situation in Nepal as far as Indian nationals are concerned, as also our efforts to provide relief assistance. First, good news. 21 Indian nationals who had yesterday arrived in Kathmandu from the area that was affected by this flood. They have today landed in Delhi. They have just landed. These 21 Indian nationals, they are from Tamil Nadu, and they arrived by Indigo flight which just landed in Delhi. Yesterday, our ambassador had met them in Kathmandu and inquired about their well-being. In addition to these 21 Indian nationals, yesterday I had informed you, we had given you an update about 63 Indian nationals who were working at Trishuli 1 hydropower project. They were also rescued yesterday. In addition to these 21 and 63, we have learnt that 96 Indian nationals who were stranded on the Chinese side have safely crossed into Nepal by land, and efforts are underway to have them evacuated. We shall be sharing with you